ಒಂದಾನೊಂದು ಕಾಲದಲ್ಲಿ ಮನೆ ಮನೆಯಲ್ಲೂ ಕುಮಾರವ್ಯಾಸ ಭಾರತ ಗಮಕವನ್ನು ಹಾಡೋದು. ಪ್ರಾಸಾದಿಕ ಗ್ರಂಥ ಅಂದರೆ ಆ ಗ್ರಂಥವನ್ನು ಕಾಪಾಡುವುದು ಆ ಮನೆತನದ ಜವಾಬ್ದಾರಿ. ಸುಮಾರು 120 ಕುಮಾರವ್ಯಾಸ ಭಾರತದ ಹಸ್ತಪ್ರತಿಗಳು ನಮಗೆ ಸಿಕ್ಕಿವೆ. ಕರ್ನಾಟಕದ ಮನೆ ಮನೆಯಲ್ಲೂ ಇದೆ. ಇವತ್ತು ನೀವು ಬಹುತೇಕ ಹಳ್ಳಿಯಲ್ಲಿ ಕೇಳಿ ಕುವೆಂಪು ಮಾಸ್ತಿ ಸಂಪಾದನೆ ಮಾಡಿರೋ ಕುಮಾರವ್ಯಾಸ ಭಾರತದ ಪ್ರತಿ ಇದೆ. ಮನೆ ಮನೆಗೆ ಕುಮಾರವ್ಯಾಸವನ್ನು ತಲುಪಿಸ್ತೀನಿ ಕೆಂಗಲ್ ಹನುಮಂತೇನವ್ರು ಹೇಳಿದ್ರಲ್ಲ, ಆ ಕಾಲದಲ್ಲಿ ಇದೀವ ನಾವು. ಜನಕ್ಕೆ ತಲುಪಿಸೋದಕ್ಕೆ ಹಣ ಖರ್ಚು ಮಾಡ್ತೀರಿ ಅಂತಂದ್ರೆ ಇದು ಯಾವ ಅರ್ಥದಲ್ಲಿ? ಜನಪ್ರಿಯ ಕುಮಾರವ್ಯಾಸ ಜನಪ್ರಿಯ ಆಗಿದೆ, ನೀವೇನೋ ಒಂದು ಜನಪ್ರಿಯ ಮಾಡೋದಲ್ಲ. ನಾವು ಕೆಲಸ ಮಾಡದ ಯೋಜನೆಯ ಪ್ರಧಾನ ಸಂಪಾದಕ ನಾನು ಹೆಂಗಾಗಕ್ಕೆ ಸಾಧ್ಯ? ಇದು ಪದ ನಿಮಿತ್ತ ನಾನು ಪ್ರಧಾನ ಸಂಪಾದಕ ಆಗ್ತೀನಿ ಅಂದ್ರೆ ಇದು ಎಲ್ಲಿ ಹೋಗ್ಬೋದು? ನಮಸ್ಕಾರ ವೀಕ್ಷಕರೇ. ಕುಮಾರವ್ಯಾಸರು ಕನ್ನಡದ ಶ್ರೇಷ್ಠ ಕವಿ. ಈಗ ಕುಮಾರವ್ಯಾಸ ಭಾರತದ ಹೊಸ ಆವೃತ್ತಿ ಬಿಡುಗಡೆ ಆಗಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರ ಜನವರಿ 13ನೇ ತಾರೀಕು ಕುಮಾರವ್ಯಾಸ ಭಾರತ ಹೊಸ ಆವೃತ್ತಿಯನ್ನು ಬಿಡುಗಡೆ ಮಾಡಿದೆ. ಇದು ನಿಜಕ್ಕೂ ಕೂಡ ಸಂತೋಷದ ವಿಚಾರ. ಆದ್ರೆ ಈಗ ಕೆಲವೊಂದು ಪ್ರಶ್ನೆಗಳು ಎದ್ದಿವೆ. ಈ ಆವೃತ್ತಿಯನ್ನ ಮನೆ ಮನೆಗೆ ತಲುಪಿಸುವಂತಹ ಒಂದು ಕಾರ್ಯ ನಡೀತಾ ಇದೆ. ಇದು ಮನೆ ಮನೆಗೆ ತಲುಪಿಸುವಂತಹ ಆವೃತ್ತಿನ ಕಡಿಮೆ ಬೆಲೆಗೆ ಯಾಕೆ ನಿರ್ಧಾರ ಮಾಡಲಾಗಿದೆ? ಈ ಎಲ್ಲಾ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಹಿರಿಯ ಪತ್ರಕರ್ತರಾದಂತಹ NS ಶ್ರೀಧರ್ ಮೂರ್ತಿ ಸರ್. ಇದರಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಒಂದು ಸಣ್ಣ ಹಿನ್ನೆಲೆ ಹೇಳಬೇಕು. ಇದು ಏನು ಅಂದರೆ, ಹಲವು ಜನುಮದ ಪಾಪರಾಶಿಯ ತೊಳೆಯುವ ಜಲವಾಗಿ ಕುಮಾರವ್ಯಾಸ ಭಾರತನ ಮನೆ ಮನೆಯಲ್ಲೂ ವಾಚನ ಮಾಡಿಕೊಂಡು ಬಂದ ಸಂಸ್ಕೃತಿ ಅದು. ಅವನು ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂದದೆ ಅಂಥೇಳಿ ಕುಮಾರವ್ಯಾಸ ಹೇಳಿದವನು. ತನ್ನ ನಾಂದಿ ಪದ್ಯದಲ್ಲಿ ಅವನು ಹೇಳ್ಕೊಳ್ತಾನೆ, ಅರಸುಗಳಿಗಿದೆ ವೀರ ದ್ವಿಜರಿಗೆ ಪರಮ ವೇದದ ಸಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ಯೋಗೀಶ್ವರ ತತ್ವ ವಿಚಾರ, ವಿರೇಗಳ ಶೃಂಗಾರ. ಎಲ್ಲರಿಗೂ ಬೇಕಾದ ಇದರಲ್ಲಿದೆ ಏನು ಇದರ ಅರ್ಥ. ಇದರ ಪರಂಪರೆ ಏನು ಅಂತ ನಾವು ನೋಡೋಣ. ಮೊದಲು ಒಂದಾನೊಂದು ಕಾಲದಲ್ಲಿ ಮನೆ ಮನೆಯಲ್ಲೂ ಕುಮಾರವ್ಯಾಸ ಭಾರತ ಗಮಕವನ್ನು ಹಾಡೋರು. ನಮ್ಮ ತಂದೆ ಹಾಡೋರು, ನಮ್ಮ ತಾತ ಹಾಡೋರು. ನಮ್ದಲ್ಲೊಂಥರ ಕುಮಾರವ್ಯಾಸ ಭಾರತ ಪರಂಪರೆಯಿಂದ ಬಂದಂಥ ಮನೆ. ಆಮೇಲೆ ನಮ್ಮಲ್ಲೊಂದು ಪದ್ಧತಿ ಇತ್ತು, ಕೆಲವು ಮನೆಗಳಿಗೆ ಇದು ಪ್ರಾಸಾದಿಕ ಗ್ರಂಥ ಅಂತ. ಪ್ರಾಸಾದಿಕ ಗ್ರಂಥ ಅಂದ್ರೆ ಆ ಗ್ರಂಥವನ್ನು ಕಾಪಾಡುವುದು ಆ ಮನೆತನದ ಜವಾಬ್ದಾರಿ. ಕನ್ನಡದ ಎಂಥ ಅದ್ಭುತವಾದ ಕಲ್ಪನೆ ಇದೆ. ಇದು ಇತ್ತು. ಸುಮಾರು 120 ಕುಮಾರವ್ಯಾಸ ಭಾರತದ ಹಸ್ತಪ್ರತಿಗಳು ನಮಗೆ ಸಿಕ್ಕಿದೆ. ಇದರಲ್ಲಿ ಮದ್ರಾಸು, ಮೈಸೂರು, ಬೆಂಗಳೂರು, ಕರ್ನಾಟಕ, ಉಸ್ಮಾನಿಯಾ ಯೂನಿವರ್ಸಿಟಿ, ಮಂಗಳೂರು ವಿಶ್ವವಿದ್ಯಾನಿಲಯ, ಮೈಸೂರು ಅರಮನೆ ಸರಸ್ವತಿ ಭಂಡಾರ, ಕನ್ನಡ ಸಾಹಿತ್ಯ ಪರಿಷತ್ತು, ಕೆಳದಿ ವಸ್ತು ಸಂಗ್ರಹಾಲಯ ಎಲ್ಲ ಕಡೆ ಇದೆ ಕುಮಾರವ್ಯಾಸ ಭಾರತದ ಹಸ್ತಪ್ರತಿ. ಮತ್ತು ಖಾಸಗಿಯವ್ರ ಕಡೆ ಕೂಡ ಇದೆ. ನಾವು 120 ಸಿಕ್ಕಿದೆ ಅಂತ ಹೇಳ್ತೀವಿ. ವಾಸ್ತವ ಏನು ಅಂತಂದ್ರೆ ಇದರಲ್ಲಿ 15 ಪ್ರತಿ ಮಾತ್ರನೇ 10 ಆಶ್ವಾಸಗಳಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂತಹದ್ದು ಎಲ್ಲ ನೀತಿ ಸಂಗ್ರಹಗಳು, ಗಾದೆಗಳು ಸೇರ್ಕೊಂಡಿದೆ, ಪದ್ಯಗಳು. ಅದು ಯಾರೋ ತಲೆಮಾರಿಂದ ತಲೆಮಾರಿಗೆ ಬರುವಾಗ ತಮಗೆ ಬೇಕಾದ ಪದ್ಯಗಳನ್ನೆಲ್ಲ ಸೇರಿಸ್ಕೊಂಡು ಇದು ನಡೀತಾ ಇತ್ತು. ಹೀಗಾಗಿ ಒಂದು ಯಾವುದು ಕುಮಾರವ್ಯಾಸ ಭಾರತ ಕೃತ, ಕುಮಾರವ್ಯಾಸನೇ ಬರೆದಿದ್ದು ಯಾವುದು, ಸೇರಿದ ಪದ್ಯ ಯಾವುದು, ಮತ್ತು ಇದರಲ್ಲಿ ಶಕಟ ರೇಫಗಳು, ರಳಾಕುಳ ಅಂತ ಕರಿತೀವಿ ನಾವು, ಇದರ ವ್ಯತ್ಯಾಸ ಕೆಲವು ಪ್ರತಿಗಳಲ್ಲಿ ಇಲ್ಲ. ಇದನ್ನೆಲ್ಲ ಮಾಡುವ ಕೆಲಸ ಸುಮಾರು ಅಂದ್ರೆ ನಮ್ಮಲ್ಲಿ ಬಹಳ ಹಳೆಯ ಪ್ರತಿ ಇರೋದು 1554ರ ಪ್ರತಿ. ಅದು ಅದನ್ನ ನಾವು K204 ಅಂತ ಕರಿತೀವಿ. ಒಂದೊಂದು ಪ್ರತಿಗೂ ಒಂದು ಹೆಸರಿಟ್ಟಿರ್ತಾರೆ ಉದ್ದೇಶದಿಂದ. ಈ ಕುಮಾರವ್ಯಾಸ ಭಾರತ ಪ್ರತಿ ಮೊದಲು ಅಚ್ಚಾಗಿದ್ದು 1851ರಲ್ಲಿ ಜರ್ಮನ್ನ ಮಿಷನ್ ಪ್ರೆಸ್ ಇದನ್ನು ಕಲ್ಲಚ್ಚು ಮಣೆಯನ್ನು ಬಳಸಿ ಇದನ್ನು ತಗೊಂಡು ಬಂತು. ಮೈಸೂರು ವಿಶ್ವವಿದ್ಯಾಲಯದ ಓರಿಯೆಂಟಲ್ ಲೈಬ್ರರಿ 1921ರಿಂದ 43ರವರೆಗೆ ಇದನ್ನು ಕುಮಾರವ್ಯಾಸ ಭಾರತವನ್ನು ಅಚ್ಚು ಮಾಡುವ ಒಂದು ಯೋಜನೆಯನ್ನು ಕೈಗೊಳ್ತು. ಇದು ವಿದ್ವತ್ ಪ್ರತಿ. ಈ 10 ಪ್ರತಿಗಳು ಆವಿಷ್ಕಾರ. ಒಂದು ಸಣ್ಣ ಹಿನ್ನೆಲೆ ಏನು ಅಂತಂದರೆ, ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆದಾಗ ಮನೆ ಮನೆಗೂ ಕುಮಾರವ್ಯಾಸವನ್ನು ಭಾರತವನ್ನು ತಲುಪಿಸುವ ಯೋಜನೆಯನ್ನು ಮಾಡಿದ್ರು. ಇದು 1958ರಲ್ಲಿ ಕನ್ನಡದ ಮೇರು ಬರಹಗಾರರಾದ ಕುವೆಂಪು ಮತ್ತು ಮಾಸ್ತಿ ಇದರ ಸಂಪಾದಕರಾಗಿದ್ದರು. ಇದಕ್ಕೆ ಒಂದು ಆಧಾರ ಏನು ಅಂತಂದ್ರೆ K205 ಹಸ್ತಪ್ರತಿ ಏನು ಹೇಳಿದ್ವು ಅದು, K57 ಕಲ್ಲಚ್ಚು ಪ್ರತಿ, ಆಮೇಲೆ 1925ರಲ್ಲಿ ಓರಿಯೆಂಟಲ್ ಲೈಬ್ರರಿ ಏನು ಮಾಡಿದ್ವಿ ಈ ಆವೃತ್ತಿ. ಇದನ್ನು ಇಟ್ಕೊಂಡು ಮಾಡಿದ್ರು. ಇದು ಮೂಲತಃ ಜನಪ್ರಿಯ ಆವೃತ್ತಿ, ಅಂದ್ರೆ ಜನಗಳು ಮನೆ ಮನೆಯಲ್ಲಿ ಹಾಡ್ಕೊಳ್ಳುವಂತಹದ್ದು. ಇದರಲ್ಲಿ ಇದು ಬಂತಲ್ಲ 40,000 ಪ್ರತಿಗಳು. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತವ್ರು ಮತ್ತು ಮಾಡಿದ್ರು ಒಂದು 50,000 ಪ್ರತಿಗಳು
ಕರ್ನಾಟಕದ ಮನೆ ಮನೆಯಲ್ಲೂ ಇದೆ. ಇವತ್ತು ನೀವು ಬಹುತೇಕ ಹಳ್ಳಿಯಲ್ಲಿ ಕೇಳಿ ಕುವೆಂಪು ಮಾಸ್ತಿ ಸಂಪಾದನೆ ಮಾಡಿರೋ ಕುಮಾರವ್ಯಾಸ ಭಾರತದ ಪ್ರತಿ ಇದೆ. ಈ ಪ್ರತಿಯ ಸಮಸ್ಯೆ ಏನು ಅಂತ ಹೇಳ್ತೀನಿ. ಇದು ಬಹಳ ಜನಪ್ರಿಯ ಆವೃತ್ತಿ. ಒಂದು, ಇದರಲ್ಲಿ ಶಕಟ ರೇಫಾಗಳ ವ್ಯತ್ಯಾಸವನ್ನ ಹೇಳಿಲ್ಲ ಸಹಜವಾಗಿ, ಯಾಕೆಂದ್ರೆ ಜನಪ್ರಿಯ ಆವೃತ್ತಿ. ಜನಕ್ಕೆ ಶಕಟ ರೇಫಾ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋದು. ಎರಡನೇದು, ಇದರ ಶುದ್ಧತೆಯ ಮೇಲೆ ಕೆಲವು ಬಹಳ ಗಂಭೀರವಾದ ಪ್ರಶ್ನೆ ಇದೆ. ನನಗೆ ಬಹಳ ಹಿರಿಯ ಇದನ್ನು ಅವರು ಕುಮಾರವ್ಯಾಸ ಭಾರತವನ್ನು ಎಡಿಟ್ ಮಾಡಿದ್ರು, ಅರಾಸೆ ಅಂತ ಹೇಳಿ, AR ಸೇತುರಾಮರಾವ್ ಅಂತ ಹೇಳಿ. ಅರಾಸೆ ಅವರೊಂದು ಬಹಳ ಮುಖ್ಯವಾದ ಪ್ರಶ್ನೆ ಹೇಳಿದ್ದು, ಇದು ಶ್ರವಣ ಶುದ್ಧ ಪ್ರತಿ ಅಲ್ಲ. ಅಂದ್ರೆ ಹಾಡುವುದಕ್ಕೆ ನಿಮಗೆ ಹೇಳಿದಾಗ ಇದರ ತಪ್ಪುಗಳು ನಿಮ್ಗೆ ಗೊತ್ತಾಗುತ್ತೆ. ಇದು ಓದುವುದಕ್ಕೆ ಸರಿಯಾದ ಪ್ರತಿ, ಇದು ಹಾಡುವ ಪ್ರತಿ ಅಲ್ಲ. ಅಂದ್ರೆ ಇದರಲ್ಲಿ ಶುದ್ಧತೆ ಕೆಲವು ಕಡೆ ಅನುಮಾನ ಬರೋ ತರ ಇದೆ ಅಂತೇಳಿ. ಹೀಗಾಗಿ ಸಾಕಷ್ಟು ಪರಿಷ್ಕರಣೆ ಆಗಿದೆ. 58ನೇ ಇಸ್ವಿಯಲ್ಲಿ ತುಂಬಾ ಜನ ಮಾಡಿದ್ದಾರೆ. ಇತ್ತೀಚೆಗೆ ಡಾಕ್ಟರ್ H.S. ವೆಂಕಟೇಶಮೂರ್ತಿಯವರು ಕುಮಾರವ್ಯಾಸ ಭಾರತ ಕಥಾಂತರ ಅಂತ ಹೇಳಿ ಅದರ ಕಥಾ ರೂಪದಲ್ಲಿ ಕೆಲವು ವಿಶ್ಲೇಷಣೆಗಳನ್ನು ಇಟ್ಕೊಂಡು ಪದ್ಯಗಳನ್ನು ಹಾಕಿ ಮಾಡಿದ್ದಾರೆ. ಇದರ ಎಲ್ಲ ಹಿನ್ನೆಲೆಯಲ್ಲಿ ಕರ್ನಾಟಕ ಗಣಕ ಪರಿಷತ್ತು ಒಂದು ಯೋಜನೆಯನ್ನ ಕೈಗೊಂಡಿತು. TV ವೆಂಕಟಾಚಲ ಶಾಸ್ತ್ರಿಗಳು ಇದರ ಪ್ರಧಾನ ಸಂಪಾದಕರಾದರು. ಆರ್ ಮಿತ್ರ ಅವರಿದ್ರು, ಡಾಕ್ಟರ್ AV ಪ್ರಸನ್ನ ಅವರಿದ್ರು, KR ಗಣೇಶ್ ಇದ್ರು ಮತ್ತು V ಕೃಷ್ಣ ಅವರು ಇದರ ಸಂಪಾದಕ ಸಮಿತಿ ಸಭೆ. ಈ ಯೋಜನೆ ಶುರುವಾದಾಗ ಇದರ ಉದ್ದೇಶ ಇದ್ದಿದ್ದು ಮುದ್ರಣ ಮಾಡಬೇಕು ಅಂತಲ್ಲ. ಇದು ಆನ್ಲೈನ್ ಅಲ್ಲಿ ಕೇಳಿಸ್ಕೋಬೇಕು, ಅದು ಗಮಕ ಹಾಡಬೇಕು, ಅದಕ್ಕೆ ಅರ್ಥ ಕೂಡ ಕೊಡಬೇಕು ಅಂತ ಹೇಳಿ. ಇದು ಎಷ್ಟು ವಿಸ್ತಾರವಾಗಿ ಆಯಿತು ಅಂತಂದ್ರೆ ಈ ಯೋಜನೆ, ಒಂದು ಇದರ ಭಾವಾರ್ಥ, ಪ್ರತಿ ಪದ್ಯಕ್ಕೂ ಭಾವಾರ್ಥ ಕೊಟ್ಟಿದೆ. ಕ್ಲಿಷ್ಟ ಪದಗಳಿಗೆ ಕಷ್ಟವಾದ ಪದಗಳಿಗೆ ಅರ್ಥ ಕೊಟ್ಟಿದೆ. ಆಮೇಲೆ ಇದರ ಸಂದರ್ಭಾನುಸಾರವಾಗಿ ಕೆಲವು ಘಟನೆಗಳನ್ನೇನು ಹೇಳಬೇಕಾದ್ರೆ ಇದನ್ನು ಹೇಳಿದೆ. ಆಮೇಲೆ ಸಾಧ್ಯವಾದಷ್ಟು ಎಲ್ಲಾ ಪದ್ಯಗಳನ್ನು ಕುಮಾರವ್ಯಾಸನೇ ಬರೆದಿರಬಹುದಾದ ಪದ್ಯಕ್ಕೆ ಹತ್ತಿರವಾಗಿ ಬಂದಿದೆ. ಇದ್ರ ಜೊತೆಗೆ ಇದರಲ್ಲಿ ಬರುವ ಗಾದೆ, ಸೂಕ್ತಿ ಪಟ್ಟಿ, ಮಹಾಭಾರತದ ವ್ಯಕ್ತಿ ಲಕ್ಷಣಗಳು, ಆಮೇಲೆ ಬೇರೆ ಬೇರೆ ಪಾತ್ರಗಳ ಪಟ್ಟಿ ಇದೆಲ್ಲ ಇದೆ. ಇದ್ರ ಜೊತೆಗೆ 48 ಸಂಪಾದಿತ ಪ್ರತಿಗಳು ಕುಮಾರವ್ಯಾಸ ಭಾರತ ಬಂದಿತ್ತು. ಈ ಪುಸ್ತಕ 2022 ಅದರದೆಲ್ಲದೂ ಪಟ್ಟಿ ಇದೆ. ಆಮೇಲೆ 11 ಗದ್ಯಾನುವಾದ ಇದೆ, 26 ಪರಾಮರ್ಶನ ಗ್ರಂಥಗಳಿದೆ. ಬಹಳ ಮುಖ್ಯವಾಗಿ 23 ಜನ ಕುಮಾರವ್ಯಾಸನ ಬಗ್ಗೆನೇ PhD ಮಾಡಿದ್ದಾರೆ. ಇದರ ವಿವರ ಕೂಡ ಇದು ಇದೆ. ಇದರಲ್ಲಿ ನಿಘಂಟು ಇದೆ. ಈ ತರದ ಅನೇಕ, ಇದೊಂದು ರೀತಿ ವಿಶ್ವಕೋಶದ ಮಾದರಿಯ ಆವೃತ್ತಿ. ಈ ಜನಪ್ರಿಯ ಆವೃತ್ತಿಯನ್ನ ಕರ್ನಾಟಕ ಗಣಕ ಪರಿಷತ್ತು ಪ್ರಕಟ ಮಾಡ್ತು. 2000 ಪುಟಕ್ಕೂ ಹೆಚ್ಚಿದೆ. 2000 ರೂಪಾಯಿ ಬೆಲೆ ಇಟ್ಬಿಟ್ಟು ಅದನ್ನ ತುಂಬ ಜನ ಇಷ್ಟಪಟ್ಟು ತಗೊಂಡ್ರು. ಅದು ಮಾರಾಟ ಕೂಡ ಆಯಿತು. ಆಗ ಸಚಿವರಾದ ಅಶ್ವಥ್ ನಾರಾಯಣ ಅವರು ಅದ್ರ ಬಗ್ಗೆ ಆಸಕ್ತಿ ವಹಿಸಿದ್ರಿಂದ ಮುದ್ರಣ ಆಯ್ತು. ಆಮೇಲೆ ಬಹುಶಃ ಗಣಕ ಪರಿಷತ್ತು ಮುದ್ರಣ ನಮ್ಮ ಕೆಲಸ ಅಲ್ಲ ಅಂತ ಅಂದುಕೊಂಡು ಇದನ್ನ ಬೇರೆ ಯಾರು ಮುದ್ರಣ ಮಾಡಲಿ ಅನ್ನೋ ನಿರ್ಧಾರಕ್ಕೆ ತಗೊಂಡ್ರು. ಇದು ಪುಸ್ತಕ ಪ್ರಾಧಿಕಾರಕ್ಕೆ ಬಂತು. ಮೊದಲನೇ ಪ್ರಶ್ನೆ ನಂದು ಏನು ಅಂತಂದ್ರೆ, ಮನೆ ಮನೆಗೆ ಕುಮಾರವ್ಯಾಸವನ್ನ ತಲುಪಿಸ್ತೀನಿ ಕೆಂಗಲ್ ಹನುಮಂತಯ್ಯನವ್ರು ಹೇಳಿದ್ರಲ್ಲ, ಆ ಕಾಲದಲ್ಲಿ ಇದೀವ ನಾವು? ಮನೆ ಮನೆಯಲ್ಲೂ ಗಮಕ ನಡೀತಾ ಇದೆ ಇವತ್ತು, ಹಳ್ಳಿ ಹಳ್ಳಿನಲ್ಲೂ ಗಮಕ ನಡೀತಾ ಇದೆಯಾ ಇವತ್ತು ಅಂತ ಸಾಧ್ಯತೆಗಳು ಇಲ್ಲ. ಅದಕ್ಕೆ ಬೇಕಾಗಿರುವ ಆವೃತ್ತಿ ಏನು? ನಿಮಗೆ ಪದ್ಯಗಳು ಮಾತ್ರ ಇರಬೇಕು. ಅದರಲ್ಲಿ ಯಾರೋ ಒಬ್ನ ಗಮಕಿ ಹಾಡ್ತಾನೆ, ಯಾರೋ ಒಬ್ನ ಅದಕ್ಕೆ ವ್ಯಾಖ್ಯಾನ ಮಾಡ್ತಾನೆ. ಇದು ಅದಕ್ಕೋಸ್ಕರ ಕುವೆಂಪು ಮಾಸ್ತಿ ಅದನ್ನು ಬಹಳ ಸ್ಪಷ್ಟವಾಗಿ ಜನಪ್ರಿಯ ಆವೃತ್ತಿ ಅಂತ ಕರ್ಕೊಂಡಿತ್ತು. ಇದು ಜನಪ್ರಿಯ ಆವೃತ್ತಿ ಅಲ್ಲ. ಇದು ವಿದ್ವಾಂಸರಿಗೆ ತಲುಪಬೇಕಾದ ಆವೃತ್ತಿ. ಪ್ರತಿ ಪದ್ಯಕ್ಕೂ ದೀರ್ಘವಾದ ಅರ್ಥ ಕೊಟ್ಟಿದೆ, ವಿಶ್ಲೇಷಣೆಯನ್ನು ಕೊಟ್ಟಿದೆ. ಇದನ್ನ ನೀವು ಜನಸಾಮಾನ್ಯರಿಗೆ ತಲುಪಿಸುವ ಅಗತ್ಯ ಏನಿದೆ? 2000 ರೂಪಾಯಿ ಕೊಡ್ಲಿ ಯಾರಾದ್ರೂ. ಇಷ್ಟು ವಿದ್ವತ್ತಿಗೆ ನೀವು ಬೆಲೆ ಕೊಡ್ತಾ ಇದ್ದೀರಾ ಅಲ್ವಾ? ಆಮೇಲೆ ಇವತ್ತಿನ ಕಾಲದಲ್ಲಿ ಒಂದು ಊಟಕ್ಕೆ 2000 ರೂಪಾಯಿ ಇದೆ ಇವತ್ತು 1000 ಹೋಟ್ಲುಗಳಲ್ಲಿ. ಈ ರೇಟನ್ನು ಅದಕ್ಕೆ ಇಟ್ಟಿರೋದು ಬುಕ್ಗೆ. ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ನೀವು ಕುಮಾರವ್ಯಾಸನಿಗೆ ಹಣ ಖರ್ಚು ಮಾಡ್ತೀರಾದ್ರೆ 10 ವರ್ಷ ಯೋಜನೆ ನಡೀತಲ್ಲಪ್ಪ, ಆವಾಗ ನೀವು ಹಣ ಕೊಟ್ಟಿದ್ರೆ ಯೋಜನೆ ಇನ್ನಷ್ಟು ಸಮರ್ಪಕವಾಗಿ ನಡೀತಾ ಇತ್ತು. 4 ಜನ ಟೈಪಿಸ್ಟ್ಗಳನ್ನು ಇಟ್ಕೊಳ್ತಾ ಇದ್ರಿ, ಇನ್ನಷ್ಟು ಜನ ಕಂಪೋಸರ್ಗಳನ್ನ ಇಟ್ಕೊಳ್ತಾ ಇದ್ರಿ, ಗಮಕಗಳನ್ನು ಇಟ್ಕೊಳ್ತಾ ಇದ್ರಿ. ವಿದ್ವತ್ ಸಭೆಯಲ್ಲಿ ವಿದ್ವಾಂಸರಿಗೆ ಹಣ ಸಿಗ್ತಾ ಇತ್ತು. ಅದು ಏನೂ ಮಾಡದೆ ನೀವು ಪ್ರತಿ ಆದಾಗ ಜನಕ್ಕೆ ತಲುಪಿಸೋದಕ್ಕೆ ಹಣ ಖರ್ಚು ಮಾಡ್ತೀರಿ ಅಂತಂದ್ರೆ ಇದು ಯಾವ ಅರ್ಥದಲ್ಲಿ ಮಾಡ್ತೀರಿ ನೀವು?
ಸೊ ಇದು ನನ್ನ ಬಹಳ ಮುಖ್ಯವಾದ ಪ್ರಶ್ನೆ. ಇದು ಜನಪ್ರಿಯ ಆವೃತ್ತಿ ಅಲ್ಲ. ಇದನ್ನ ಜನಪ್ರಿಯ ಆವೃತ್ತಿ ಅಲ್ವಾ, ಅದನ್ನ ಜನಪ್ರಿಯ ಮಾಡಕ್ ಹೋಗ್ಬೇಡಿ ನೀವು. ಜನಪ್ರಿಯ ಕುಮಾರವ್ಯಾಸ ಜನಪ್ರಿಯ ಆಗಿದೆ, ನೀವೇನು ಅವ್ನು ಜನಪ್ರಿಯ ಮಾಡೋದು ಅಲ್ವಾ? ಕುಮಾರವ್ಯಾಸ ಈಗಾಗಲೇ ಜನಪ್ರಿಯ ಆಗಿದ್ದಾನೆ. ಅವನು ನಾನು ಹಳ್ಳಿನಲ್ಲಿ ಕರ್ಕೊಂಡು ಹೋಗ್ತೀನಿ. ಅವ್ರು ಯಾರು ಅಕ್ಷರ ಕಲ್ತವ್ರಲ್ಲ. ನನ್ನ ತಾತ ಇಬ್ರಿದ್ರೆ ಅವ್ರು 3ನೇ ಕ್ಲಾಸ್ 4ನೇ ಕ್ಲಾಸ್ ಬಂದು ಇಡೀ ಕುಮಾರವ್ಯಾಸ ಬರ್ತಾನೆ ಹೇಳೋರು. ನಮ್ಮಲ್ಲಿ ಕೀರ್ತಿನಾಥ್ ಕುರ್ತಕೋಟಿ ಅಂತ ಮಹಾ ವಿದ್ವಾಂಸರನ್ನು ನೋಡಿದೀನಿ. ಅವ್ರು ಕುಮಾರವ್ಯಾಸನ ಎಲ್ಲಾ ಪದ್ಯಗಳಿಗೆ ಇರುವ ಕಠಿಣ ಪದಗಳ ಅರ್ಥ ಅದು ಎಲ್ಲೆಲ್ಲಿಂದ ಮೂಲ ಸಮೇತ ಹೇಳೋರು. ಇಂಥ ವಿದ್ವಾಂಸರು ನಡೆದಾಡಿದ ನೆಲದಲ್ಲಿ ನೀವು ಏನ್ ಕುಮಾರವ್ಯಾಸನ ಮಾಡಕ್ ಹೊರಟಿದ್ರಿ ಇವಾಗ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಅಂತಂದ್ರೆ 1958ರಲ್ಲಿ ಜನಪ್ರಿಯ ಕುಮಾರವ್ಯಾಸ ಭಾರತ ಏನು ಪ್ರಕಟ ಆಯಿತು ಕುವೆಂಪು ಮಾಸ್ತಿ ಅವರ ಸಂಪಾದಕತ್ವದಲ್ಲಿ, ಆಗ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದವರು ಪ್ರೊಫೆಸರ್ ಎನ್ ಮೂರ್ತಿರಾಯರು ಇಡೀ ಯೋಜನೆ ಕೆಂಗಲ್ ಹನುಮಂತಯ್ಯನವರ ಕನಸೋದು. ಏನ್ ಮೂರ್ತಿರಾಯರು 4 ರೂಪಾಯಿ 20,000 ಪ್ರತಿ ಮಾಡೋಣ ಅಂದ್ರೆ ಕೆಂಗಲ್ ಹನುಮಂತಯ್ಯನವ್ರು ಬೇಡ 2 ರೂಪಾಯಿ 40,000 ಮಾಡೋಣ, ಜಾಸ್ತಿ ಜನಕ್ಕೆ ಹೋಗ್ಲಿ. ಆದ್ರೆ ಅವ್ರು ಯಾರು ಪ್ರಧಾನ ಸಂಪಾದಕರು ಅಂತ ತಮ್ಮ ಹೆಸರು ಹಾಕೊಳ್ಳಿಲ್ಲ. ಈಗ ಈ ಜನಪ್ರಿಯ ಆವೃತ್ತಿಯಲ್ಲಿ ನಾನು ಅವ್ರ ಬಗ್ಗೆ ಗೌರವ ಇಟ್ಕೊಂಡೇ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಡಾಕ್ಟರ್ ಮಾನಸ ಅವರು ಟಿ.ವಿ. ವೆಂಕಟಾಚಲ ಶಾಸ್ತ್ರಿಗಳ ಜೊತೆಗೆ ಪ್ರಧಾನ ಸಂಪಾದಕ ಅನ್ನೋ ಹೆಸರನ್ನು ಹಾಕೊಂಡಿದ್ದಾರೆ. ಇದು ನಾಳೆ ಯಾವ ಸಜ್ಜನಿಕೆಯನ್ನು ಹೇಳುತ್ತೆ? ಸಾಹಿತ್ಯದಲ್ಲಿ ಒಂದು ಸಣ್ಣ ಸಜ್ಜನಿಕೆ, ಕನಿಷ್ಠ ಅವ್ರ ಆತ್ಮಸಾಕ್ಷಿ ಆದ್ರೂ ಕೇಳ್ಕೊಬೋದಾಗಿತ್ತಲ್ಲ. ನಾವು ಕೆಲಸ ಮಾಡದ ಯೋಜನೆಯ ಪ್ರಧಾನ ಸಂಪಾದಕ ನಾನು ಹೆಂಗಾಗಕ್ ಸಾಧ್ಯ? ಇದು ಪದ ನಿಮಿತ್ತ ನಾನು ಪ್ರಧಾನ ಸಂಪಾದಕ ಆಗ್ತೀನಿ ಅಂದ್ರೆ ಇದು ಎಲ್ಲಿ ಹೋಗ್ಬೋದು? ನಾಳೆ ಇನ್ನು 10 ವರ್ಷ ಆದ ಮೇಲೆ ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಯಾರೋ ಅಧ್ಯಕ್ಷರಾಗಿರ್ತಾರೆ. ಹಾಗೂ ವೆಂಕಟಾಚಲ ಶಾಸ್ತ್ರಿಗಳ ಹೆಸರನ್ನು ತೆಗೆದು ಇವ್ರ ಹೆಸರು ಹಾಕೊಂಡ್ಬಿಡ್ಬೋದು. ಇದು ಒಂದು ದೊಡ್ಡ ಕೆಟ್ಟ ಪರಂಪರೆಗೆ ನಾಂದಿ ಹಾಡ್ಬೋದು ಅನ್ನೋ ಕಾರಣಕ್ಕೆ ಬಹುಶಃ ಇದು ತಪ್ಪೇನು ಅಂತ ನನ್ನ ಅಭಿಪ್ರಾಯ. ಸರ್, ಕುಮಾರವ್ಯಾಸ ಭಾರತಕ್ಕೆ ಸಂಬಂಧಪಟ್ಟಂತೆ ಏನ್ ಚರ್ಚೆ ನಡೀತಾ ಇತ್ತು, ಆ ಚರ್ಚೆಗೆ ಸಂಬಂಧಪಟ್ಟಂತೆ ನೀವು ಕೂಡ ಉತ್ತರವನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.